ಒಂದಷ್ಟು ಗೋಲ್ಡ್ ತೆಗೆದಿಟ್ಬಿಡೋಣ, ಕಷ್ಟಕ್ಕಾಗುತ್ತೆ. ಎಷ್ಟೇ ಸಾಹುಕಾರ ಆಗಲಿ ಎಷ್ಟೇ ಬಡವರಾಗಲಿ ನಿಮ್ಮ ಹತ್ರ ಗೋಲ್ಡ್ ಅನ್ನೋ ಸ್ವಲ್ಪ ಇರಬೇಕು. ಗೋಲ್ಡಲ್ಲಿ ನೀವು ಜ್ಯುವೆಲರಿ ತೊಗೊಳೋದು ತಪ್ಪದು. ಸುಮಾರು ಜನಕ್ಕೆ ಒಂದು ಭ್ರಮೆ ಇದೆ, ಗೋಲ್ಡ್ ಕಮ್ಮಿ ಆಗೋದೇ ಇಲ್ಲ ಅನ್ನೋದು. ಅದು ತಪ್ಪು ಭ್ರಮೆ ಆಗುತ್ತೆ. ಬಟ್ ಲಾಸ್ಟ್ 3 years 4 years ನೋಡಿದಾಗ ಸಿಲ್ವರ್ ಸಿಕ್ಕಾಪಟ್ಟೆ ಬೆಳೀತಾ ಇದೆ. ಮಾತ್ರೆಗಳಲ್ಲಿ ಸಿಲ್ವರ್ ಯೂಸ್ ಮಾಡ್ತಾ ಇದ್ದಾರೆ. ಸಿಲ್ವರ್ ಯೂಸೇಜ್ ಜಾಸ್ತಿ ಆಗಿದೆ. ಸಾವರಿನ್ ಗೋಲ್ಡ್ ಬಾಂಡನ್ನು ನೀವು ತೊಗೊಂಡು ನೀವು ಮಾಡಿದಾಗ ನೀವು 1 ಪೈಸಾ ಟ್ಯಾಕ್ಸ್ ಇಲ್ಲ, ಟ್ಯಾಕ್ಸ್ ಫ್ರೀ. ಬಟ್ ನೀವು ನಾರ್ಮಲ್ ಗೋಲ್ಡ್ ತೊಗೊಂಡಾಗ ಟ್ಯಾಕ್ಸ್ ಇದೆ. ಗೋಲ್ಡ್ ಚೀಟಿ ಆಗಬೇಡಿ, ನೀವು ಒಂದೇ ಕಡೆ ಸಿಕ್ಕಾಕೊಂಡ್ಬಿಡ್ತೀರ. ಈಗ ನಮ್ಗೆ ಗೊತ್ತಿರೋ ಹಂಗೆ ದುಡ್ಡು ಬಂದೇ ಇಟ್ಕೆ ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ, ಮತ್ತು ಯಾವುದೋ ಒಂದು 10 ಲಕ್ಷ ಬಂತು ಜಮೀನು ಮಾರಿದ್ದು ಮತ್ತೊಂದು, ಒಂದಷ್ಟು ಗೋಲ್ಡ್ ತೆಗೆದಿಟ್ಬಿಡೋಣ, ಕಷ್ಟಕ್ಕಾಗುತ್ತೆ ಅನ್ನುವಂಥದ್ದು. ಹೋಗ್ಬಿಡ್ತೀವಿ, ಒಂದು ನೆಕ್ಲೆಸ್ಸು, ಒಂದು ಮಾಂಗಲ್ಯ ಸರ, ನಮಗೊಂದು ಬ್ರಾಸ್ಲೆಟು, ಉಂಗುರ, ಈಗ ಒಂಥರ ಗೋಲ್ಡ್ ಹಾಕೊಳೋದು ಒಂದು ಫ್ಯಾಷನ್ ಆಗೋಗಿರುತ್ತೆ. ತಂದು ಇಟ್ಬಿಡ್ತೀವಿ ದುಡ್ಡು. ಬಿಡಪ್ಪ ಯಾವತ್ತಿದ್ರು ಅದು ನಮಗೆ ಕೈ ಹಿಡಿಯುತ್ತೆ ಕಷ್ಟಕ್ಕೆ ಅನ್ನುವಂಥದ್ದೇ ನಮ್ಮ ಇಂಡಿಯನ್ ಥಾಟ್ ಇರೋದು, ಮೈಂಡ್ ಸೆಟ್ ಇರೋವಂಥದ್ದು. ಆ ಥರ ಇನ್ವೆಸ್ಟ್ಮೆಂಟ್ ಬೆಟರಾ, ಅಥವಾ ಅದನ್ನು ನಾವು ಮ್ಯೂಚುವಲ್ ಫಂಡ್ಸು ಈ ಥರ ಶೇರ್ ಮಾರ್ಕೆಟಲ್ಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಯಾವ ಥರ ಬೆಟರ್ ಅಂತೀರಿ ಸರ್? ಸೊ ಗೋಲ್ಡ್ ಒಂದು ಸಪರೇಟ್ ಅಸೆಟ್ ಕ್ಲಾಸ್. ಸೊ ನಾವು ಎಲ್ಲರೂ ಏನು ಹೇಳ್ತೀವಿ, ನೀವು ಎಷ್ಟೇ ಸಾಹುಕಾರ ಆಗಲಿ ಎಷ್ಟೇ ಬಡವರಾಗಲಿ ನಿಮ್ಮ ಹತ್ರ ಗೋಲ್ಡ್ ಅನ್ನೋ ಸ್ವಲ್ಪ ಇರಬೇಕು. 5% 10% ಇರಬೇಕು. ಸೊ ಗೋಲ್ಡಲ್ಲಿ ನೀವು ಜ್ಯುವೆಲರಿ ತೊಗೊಳೋದು ತಪ್ಪದು. ನೀವೇ ಹಾಕೊಂಡೆ ಅಂದ್ರೆ ಓಕೆ, ಜ್ಯುವೆಲರಿ ಇಸ್ ವೆರಿ ಗುಡ್. ಇಲ್ಲಾಂದ್ರೆ ಆಕ್ಚುಲಿ ಗೋಲ್ಡ್ ಬಾರು, ಇಲ್ಲ ಗೋಲ್ಡ್ ETF, ಇಲ್ಲ ಗೋಲ್ಡ್ ಫಂಡ್, ಈ ಸಾವರಿನ್ ಗೋಲ್ಡ್ ಬಾಂಡ್ ಇದನ್ನಲ್ಲಿ ಹೂಡಿಕೆ ಮಾಡಬೇಕು. ಪ್ಲಸ್ ಸುಮಾರು ಜನಕ್ಕೆ ಒಂದು ಭ್ರಮೆ ಇದೆ, ಗೋಲ್ಡ್ ಕಮ್ಮಿ ಆಗೋದೇ ಇಲ್ಲ ಅನ್ಬಿಟ್ಟು. ಅದು ತಪ್ಪು ಭ್ರಮೆ. ಅದು ಯಾಕಂದ್ರೆ 1996 ಇಂದ 2003 ಗೋಲ್ಡ್ ಮೇಲೆ ಹೋಗಿಲ್ಲ. ಎಷ್ಟಿತ್ತು ಅಷ್ಟೇ ಇತ್ತು. ಇನ್ಫ್ಯಾಕ್ಟ್ ರೀಸೆಂಟ್ ಆಗಿ 2012 ಅಲ್ಲಿ ಗೋಲ್ಡ್ 31,000 ಆಯ್ತು. 2017 ವರೆಗೂ 31,000ನೇ ಇತ್ತು ಅದು. ಸೊ ಯಾರೋ ನಾವು 2012 ಗೋಲ್ಡ್ ತೊಗೊಂಡಿದ್ರೆ ನಾನು ದುಡ್ಡು ಮಾಡ್ತೇನೆ ಅಂದ್ಬಿಟ್ಟು ಅವ್ರು 5 ವರ್ಷ ವೆಯ್ಟ್ ಮಾಡಬೇಕಾಗಿತ್ತು ಎಷ್ಟು ಅವರು ರೇಟ್ ಬರೋದಕ್ಕೆ. ಸೊ ಗೋಲ್ಡ್ ಯಾವಾಗ ಮೇಲೆ ಹೋಗುತ್ತೆ ಇಲ್ಲ, ಅದು ತಪ್ಪು ಭ್ರಮೆ. ಅದು ಇನ್ಫ್ಯಾಕ್ಟ್ ಗೋಲ್ಡ್ ಯಾವಾಗ ದುಡ್ಡು ಮಾಡುತ್ತೆ, ಎಲ್ಲ ಕಡೆ ಕೆಟ್ಟ ನ್ಯೂಸ್ ಕೇಳಿದಾಗ ನಿಮ್ಗೆ ಗೋಲ್ಡ್ ಬೆಳೆಯೋದು ಅಲ್ವಾ. ಇಲ್ಲೂ ಕೆಟ್ಟದಾಗಬೇಕು, ಅಲ್ಲೂ ಕೆಟ್ಟದಾಗಬೇಕು, ಎಲ್ಲೆಲ್ಲಿ ಕೆಟ್ಟದಾದಾಗ ಕೆಟ್ಟ ನ್ಯೂಸ್ಗಳು ಕೇಳ್ತಾ ಇದ್ರೆ ಅವಾಗ ಗೋಲ್ಡ್ ಬೆಳೆಯುತ್ತೆ. ಎಲ್ಲ ಕಡೆ ಒಳ್ಳೆ ನ್ಯೂಸ್ ಇದ್ರೆ ಆಬ್ವಿಯಸ್ಲಿ ಗೋಲ್ಡ್ ಕಮ್ಮಿ ಆಗುತ್ತೆ. ಸೊ ಗೋಲ್ಡ್ ಸಿಲ್ವರ್ ಯಾವಾಗಲೂ ಜೊತೆಗೆ ತೊಗೊಬೇಕು. ನೀವು ಹೂಡಿಕೆ ಮಾಡಬೇಕಾದ್ರೆ ಗೋಲ್ಡ್ ಸಿಲ್ವರ್ ಜೊತೆಗೆ ತೊಗೊಬೇಕು. ಯಾಕೆ ಅಂದರೆ ಸಿಲ್ವರು ಎಲ್ಲ ಕಡೆ ಚೆನ್ನಾಗಿದ್ದಾಗ ಸಿಲ್ವರ್ ಬೆಳೆಯೋದು, ಎಲ್ಲ ಕಡೆ ಕೆಟ್ಟದಾದಾಗ ಗೋಲ್ಡ್ ಬೆಳೆಯೋದು. ಸೊ ನೀವು ಗೋಲ್ಡ್ ಸಿಲ್ವರ್ ತೊಗೊಂಡಾಗ ಏನಾಗುತ್ತೆ, ಸೊ ಎಲ್ಲ ಕಡೆ ಚೆನ್ನಾಗಾಯ್ತಾ ಸಿಲ್ವರ್ ಬೆಳೆಯುತ್ತೆ, ಎಲ್ಲ ಕಡೆ ಚೆನ್ನಾಗಾಯ್ತಾ ಗೋಲ್ಡ್ ಬೆಳೆಯುತ್ತೆ. ಸೊ either way you will always make money. ಸೊ ಗೋಲ್ಡ್ ಒಂದು ತಮ್ಮ ಸಿಲ್ವರ್. ಸೊ ನಾವು ಇಷ್ಟು ವರ್ಷ ಏನು ನೋಡಿದ್ವಿ, ಗೋಲ್ಡ್ ಸಿಕ್ಕಾಪಟ್ಟೆ ದುಡ್ಡು ಮಾಡೋದು ನೋಡಿದ್ವಿ. ಬಟ್ ಲಾಸ್ಟ್ 3 years 4 years ನೋಡಿದಾಗ ಸಿಲ್ವರ್ ಸಿಕ್ಕಾಪಟ್ಟೆ ಬೆಳೀತಾ ಇದೆ, ಗೋಲ್ಡ್ಗಿಂತ ಫಾಸ್ಟಾಗಿ ಬೆಳೀತಾ ಇದೆ. ಯಾಕೆ ಅಂದರೆ ಸಿಲ್ವರ್ದು ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಸಿಲ್ವರ್ದು ಯೂಸೇಜ್ ಜಾಸ್ತಿ ಆಗಿದೆ. ಇನ್ಫ್ಯಾಕ್ಟ್ ಲಾಸ್ಟ್ 3 years ಅಲ್ಲಿ ಸಿಲ್ವರ್ ಸಿಗೋದು ಕಮ್ಮಿ ಆಗಿದೆ. ಸೊ ಡಿಮ್ಯಾಂಡ್ 100 ಇದೆ, ಸಿಲ್ವರ್ ಅವೈಲಬಿಲಿಟಿ ಬರೀ 80 ಇದೆ. ಸೊ 20 ರೂಪಾಯಿ ಗ್ಯಾಪ್ ಇದೆ. ಬಿಕಾಸ್ ಆಫ್ ದಟ್ ಸಿಲ್ವರ್ ಇಸ್ ಗೋಯಿಂಗ್ ಅಪ್. ಗೋಲ್ಡ್ಗೆ ಏನಂದ್ರೆ ಗೋಲ್ಡ್ ಸಿಗೋದು ಜಾಸ್ತಿ ಆಗಿದೆ, ಹೆಂಗ್ ಸಿಗೋದು ಜಾಸ್ತಿ ಆಗಿದೆ. ಲೈಕ್ ಎಕ್ಸಾಂಪಲ್ KGF, ನಮ್ಮ ಕೋಲಾರ ಗೋಲ್ಡ್ ಫೀಲ್ಡ್, ಅಲ್ಲಿ ಗೋಲ್ಡ್ ಇದೆಯಾ ಇಲ್ಲ ಇವಾಗ? ಇವಾಗಲೂ ಗೋಲ್ಡ್ ಇದೆ ಆಯ್ತಾ. ಅದು ಏನಕ್ಕೆ ಕ್ಲೋಸ್ ಮಾಡಿದ್ರು ಅಂದ್ರೆ ಗೋಲ್ಡ್ ತೆಗಿಯಕ್ಕೆ ಯಾವಾಗ ಗೋಲ್ಡ್ ಬೆಲೆ 45,000 ಆಯ್ತು, ಬಟ್ ಗೋಲ್ಡ್ ತೆಗಿಯಕ್ಕೆ 60,000 ಖರ್ಚಾಗ್ತಾ ಇತ್ತು ಅವ್ರಿಗೆ. ಸೊ 15,000 ಲಾಸ್ 10 ಗ್ರಾಮ್ಗೆ ಬೇಡ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ದು. ಸೊ ಇವಾಗ ಖರ್ಚು ತೆಗಿಯಕ್ಕೆ 80,000 ಆದ್ರೂ ಪರವಾಗಿಲ್ಲ ತಾನೆ, ಗೋಲ್ಡ್ 90,000 ಆಗಿದೆ. ಈ ತರ ಒಂದೊಂದೊಂದೇ ಗೋಲ್ಡ್ ಫೀಲ್ಡ್, ಕ್ಲೋಸ್ ಆಗಿರೋ ಗೋಲ್ಡ್ ಫೀಲ್ಡ್ ಓಪನ್ ಆಗ್ತಾ ಇದೆ. ಸೊ ಗೋಲ್ಡ್ ಸಿಗ್ತಾ ಇದೆ ಜಾಸ್ತಿ. ಎರಡನೇದು, ಸೌತ್ ಆಫ್ರಿಕಾ ಅವರು ಭೂಮಿ ಒಳಗಡೆ, ಸಮುದ್ರದ ಒಳಗಡೆ ಅಲ್ಲಿರೋಂಥ ಗೋಲ್ಡ್ ತೆಗಿಯೋ ಕೆಪಾಸಿಟಿ ಮಾಡ್ಕೊಂಡಿದ್ದಾರೆ. ಸೊ ಇನ್ಫ್ಯಾಕ್ಟ್ ಲಾಸ್ಟ್ 2 years ಸೌತ್ ಆಫ್ರಿಕಾ ತೆಗಿತಾ ಇದ್ದಾರೆ, ಅಲ್ಲಿಂದ ಗೋಲ್ಡ್ ತೆಗಿತಾ ಇದ್ದಾರೆ. ಸೊ ಬರೇ ಭೂಮಿ ಮೇಲಿರೋದಲ್ಲ, ನೀರೊಳಗಡೆ ಗೋಲ್ಡ್ ಸಿಗೋ ಶುರು ಆಗ್ಬಿಟ್ಟಿದೆ. ಅದು ಬಂದಾಗ ಆಬ್ವಿಯಸ್ಲಿ ಗೋಲ್ಡ್ ಅವೈಲಬಿಲಿಟಿ ಜಾಸ್ತಿ ಆಗಿದೆ. ಗೋಲ್ಡ್ ಅವೈಲಬಿಲಿಟಿ ಜಾಸ್ತಿ ಆದಾಗ ಜಗತ್ತಲ್ಲಿ ಏನನ್ನ ಶಾಂತಿ ಜಾಸ್ತಿ ಆದರೆ ಆಬ್ವಿಯಸ್ಲಿ ಗೋಲ್ಡ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಗೋಲ್ಡ್ ಕಮ್ಮಿ ಆಗುತ್ತೆ. ಸೊ ಗೋಲ್ಡ್ ಇಲ್ಲಿಂದ ತುಂಬಾ ರೇಟ್ ಕೊಡಲ್ಲ. ಗೋಲ್ಡ್ ವಿಲ್ ನಾಟ್ ಗಿವ್ ರಿಟರ್ನ್ಸ್. ಸಿಲ್ವರ್ ಮೇ ಗಿವ್ ರಿಟರ್ನ್ಸ್. ಸಿಲ್ವರ್ದು ಸೋಲಾರ್ ಪ್ಯಾನಲ್ಗೆ ಸಿಲ್ವರ್ ಬೇಕೇ ಬೇಕು, ಎಲೆಕ್ಟ್ರಿಕ್ ವೆಹಿಕಲ್ ಸಿಲ್ವರ್ ಬೇಕು, ನಮ್ದು ನಿಮ್ದು ಮೊಬೈಲ್ಗೆ ಬೇಕು ಸಿಲ್ವರ್. ಸಿಲ್ವರ್ ಇಲ್ಲ ಮೊಬೈಲ್ ಮಾಡೋಕ್ಕಾಗಲ್ಲ. ಮತ್ತೆ ಮಾತ್ರೆಗಳಲ್ಲಿ ಸಿಲ್ವರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಸಿಲ್ವರ್ ಯೂಸೇಜ್ ಜಾಸ್ತಿ ಆಗಿದೆ, ಅವೈಲಬಿಲಿಟಿ ಕಮ್ಮಿ ಆಗಿದೆ. 100 ಸಿಲ್ವರ್ ಡಿಮ್ಯಾಂಡ್ ಅಂದ್ರೆ 100 ಟನ್, ಬರೀ 80 ಟನ್ ಸಿಗ್ತಾ ಇದೆ. ಸೊ ಸಿಲ್ವರ್ ವಿಲ್ ಗೋ ಅಪ್ ಫಾಸ್ಟರ್ ದೆನ್ ಗೋಲ್ಡ್. ಸರ್, ಈಗ ಗೋಲ್ಡಲ್ಲೂ ಕೂಡ ನಾನು ಒಂದು ಲಾಸ್ಟ್ ನಿಮ್ಮ ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ ಸರ್, ಗೋಲ್ಡಲ್ಲೂ ಕೂಡ ಈ ಸಾವರಿ ಬಾಂಡ್ ಅಂತೇನೋ ನೀವು ಹೇಳಿ, ಸಾವರಿನ್ಸ್ ಬಾಂಡ್ ಏನ್ ಸರ್ ಅದು ಎಷ್ಟು ಸೇಫ್, ನಮ್ಗೆ ಎಷ್ಟು? ಸಾವರಿನ್ ಅಂದ್ರೆ ಗೌರ್ಮೆಂಟ್,
ಸಾವರಿನ್ ಅಂದ್ರೆ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಗೋಲ್ಡ್ ಬಾಂಡ್, ಗೌರ್ಮೆಂಟ್ ಅವ್ರು ಗ್ಯಾರಂಟಿ ಕೊಡ್ತಾ ಇರೋದು, ನೀನ್ ಗೋಲ್ಡ್ ನನಗೆ ದುಡ್ಡು ಕೊಡಪ್ಪ, ನಾನು ನಿನ್ ಗೋಲ್ಡ್ ಕೊಡ್ತೀನಿ ಅಂದ್ಬಿಟ್ಟು. ಸೊ ಸಾವರಿನ್ ಗೋಲ್ಡ್ ಬಾಂಡ್ ಆಗ ಏನಾಗುತ್ತೆ, ಇವಾಗ ನೀವು ನಿಮ್ಮ ಹತ್ರ ಒಂದು 10 ಗ್ರಾಮ್ ಗೋಲ್ಡ್ ಅಷ್ಟು ತೊಗೊಂಡು ದುಡ್ಡಿದೆ ನಿಮ್ಮ ಹತ್ರ, ನೀವು ತೊಗೊಂಡಿರ 10 ಗ್ರಾಮ್, ನೀವು ಅದು 5 ವರ್ಷ ಆಗಲಿ 10 ವರ್ಷ ಆಗಲಿ 20 ವರ್ಷ ಆಗಲಿ 10 ಗ್ರಾಮ್ ಇರೋ 10 ಗ್ರಾಮ್ ಇರುತ್ತೆ, 11 ಗ್ರಾಮ್ ಆಗಲ್ಲ ತಾನೆ. ಗೋಲ್ಡ್ ಬೆಳೆ ಬೆಳೆಯುತ್ತೆ ಬಟ್ ಗ್ರಾಮ್ ಜಾಸ್ತಿ ಆಗಲ್ಲ. ಬಟ್ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಬಡ್ಡಿ ಕೊಡ್ತಾರೆ ಅವರು. ಸೊ ಗೋಲ್ಡ್ ಬೆಳೆಯುತ್ತೆ ಪ್ಲಸ್ ಬಡ್ಡಿನೂ ಕೊಡ್ತಾರೆ. ಸೊ ಈ ಬಡ್ಡಿ ನಾನು ಲೆಕ್ಕ ಹಾಕೊಂಡ್ರೆ ನಿಮಗೆ 10 ಗ್ರಾಮ್ ಇರೋದು 10 ಗ್ರಾಮ್ ಅಲ್ಲ 13 ಗ್ರಾಮ್ 14 ಗ್ರಾಮ್ ಆಗ್ಬಿಡುತ್ತೆ. ಸೊ ನಿಮ್ ಗ್ರಾಮ್ಗಳು ಜಾಸ್ತಿ ಆಯ್ತು, ಅದ್ರ ಜೊತೆಗೆ ಗೋಲ್ಡ್ ಬೆಲೆನೂ ಜಾಸ್ತಿ ಆಯ್ತು. ಸೊ ಯು ವಿಲ್ ಹ್ಯಾವ್ ಡಬಲ್ ಇನ್ಕಮ್. ಸೊ ಅದಕ್ಕೆ ಸಾವರಿನ್ ಗೋಲ್ಡ್ ಬಾಂಡ್ ಬಹಳ ಫೇಮಸ್, ಬಹಳ ಪಾಪ್ಯುಲರ್. ಬಟ್ ಗೌರ್ಮೆಂಟ್ಗೆ ಇದರಿಂದ ಲಾಸ್ ಆಗ್ತಾ ಇದೆ, ಅದಕ್ಕೆ ಅವ್ರು ಗೋಲ್ಡ್ ಸ್ಟಾಪ್ ಮಾಡಿದ್ದಾರೆ. ಹೊಸ ಸಾವರಿನ್ ಗೋಲ್ಡ್ ಬಾಂಡ್ ಬರ್ತಾ ಇಲ್ಲ. ಬಟ್ ಇರೋ ಸಾವರಿನ್ ಗೋಲ್ಡ್ ಬಾಂಡ್ ಇದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ ಶೇರ್ ಬ್ರೋಕರ್ ಹೇಳಿದ್ರೆ ಸಿಗುತ್ತೆ, ತಗೊಳ್ಳಿ. ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ವಿಲ್ ಮೇಕ್ ಮೋರ್ ಮನಿ ದೆನ್ ಈವನ್ ಗೋಲ್ಡ್. ಸೊ ಸಾವರಿನ್ ಗೋಲ್ಡ್ ಬಾಂಡ್ ಒನ್ ಆಫ್ ದ ಬೆಸ್ಟ್ ವೇಸ್. ಪ್ಲಸ್ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ನೀವು ತಗೊಂಡು ನೀವು ಮಾಡಿದಾಗ ನಿಮ್ಗೆ 1 ಪೈಸಾ ಟ್ಯಾಕ್ಸ್ ಇಲ್ಲ, ಟ್ಯಾಕ್ಸ್ ಫ್ರೀ. ಬಟ್ ನೀವು ನಾರ್ಮಲ್ ಗೋಲ್ಡ್ ತಗೊಂಡಾಗ ಟ್ಯಾಕ್ಸ್ ಇದೆ, ವೆಲ್ತ್ ಟ್ಯಾಕ್ಸ್ ಬಂದ್ಬಿಡುತ್ತೆ. ನೀವು ಗೋಲ್ಡ್ ಫಂಡ್ ತಗೊಂಡಾಗ 12% ಟ್ಯಾಕ್ಸ್ ಬರುತ್ತೆ. ಸೊ ಗೋಲ್ಡ್ ಫಂಡ್ ಇಸ್ ಬೆಟರ್ ದೆನ್ ನಾರ್ಮಲ್ ಗೋಲ್ಡ್ ಅಂಡ್ ಸಾವರಿನ್ ಗೋಲ್ಡ್ ಬಾಂಡ್ ಇಸ್ ಬೆಸ್ಟ್ ದೆನ್ ಎನಿಥಿಂಗ್. ಸೊ ಸಾವರಿನ್ ಗೋಲ್ಡ್ ಬಾಂಡ್ ಬೆಸ್ಟ್ ವೇ ಟು ಇನ್ವೆಸ್ಟ್ ಇನ್ ಗೋಲ್ಡ್. ಓಕೆ ಸರ್, ಇನ್ನೊಂದು ಇದು ತುಂಬಾ ಬೇಸಿಕ್ ಕ್ವಶನ್ನು. ಈಗ ಆಯಿತು, ಈಗ ನಾವು ಗೋಲ್ಡನ್ ಇನ್ವೆಸ್ಟ್ಮೆಂಟು ಅಂತಂದರೆ ಈಗ ನಾನು ಹೇಳಿದ್ನಲ್ಲ ಗೊತ್ತಿರೋಂಗೆ ಹೋಗೋದು ಜ್ಯುವೆಲರಿ ಶಾಪಲ್ಲಿ ಗೋಲ್ಡ್ ತಂದು ಮನೇಲಿ ಇಟ್ಕೊಳ್ಳೋವಂಥದ್ದು. ಈಗ ನಾವಿಲ್ಲಿ ಸಾವರಿನ್ ಗೋಲ್ಡಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದ್ಕೊಳ್ಳಿ, ನಮ್ಗೆ ಅವ್ರು ತಗೊಬೇಕಾದಾಗ ನಾವು ಚಿನ್ನನೇ ತಗೊಬೇಕಾ, ದುಡ್ಡು ವಾಪಸ್ ಇಸ್ಕೊಬೋದಾ, ಚಿನ್ನ ಕೊಡ್ತಾರ ಅವರು, ದುಡ್ಡು ಕೊಡ್ತಾರ ಅನ್ನೋಂಥದ್ದು ಬೇಸಿಕ್ ಆಗಿ ಏನು ಇದ್ರ ಬಗ್ಗೆ ಐಡಿಯಾ ಇಲ್ದಿರೋರ್ಗೆ ಒಂದು ಕ್ವಶನ್ ಇರುತ್ತೆ. ಓಕೆ ಓಕೆ. ಸೊ ಗೋಲ್ಡ್ ತಗೊಳಕ್ಕೆ ನಾನು ಹೇಳಿದ್ನಲ್ಲ, ಗೋಲ್ಡ್ ಬಾಂಡ್ ಇದೆ, ಗೋಲ್ಡ್ ಫಂಡ್ ಇದೆ. ಇದು ಎಲ್ಲೇ ತಗೊಂಡ್ರು ನಿಮಗೆ ದುಡ್ಡೇ ಬರೋದು. ಗೋಲ್ಡ್ ಫಂಡ್ ತಗೊಂಡ್ರೆ ಅಷ್ಟೇ, ಗೋಲ್ಡ್ ETF ತಗೊಂಡ್ರೆ ಅಂತ 1000 ಗೋಲ್ಡ್ ಬಾಂಡ್ ತಗೊಂಡ್ರು ಅವ್ರು ನಿಮ್ಗೆ ದುಡ್ಡೇ ಕೊಡೋದು. ಸೊ ನಿಮಗೆ ಕ್ಯಾಶ್ ಬರುತ್ತೆ, ಆ ಕ್ಯಾಶಲ್ಲಿ ನೀವು ಏನ್ ಬೇಕಾದ್ರೂ ತಗೊಳ್ಳಿ. ಸೊ ನೀವು ಗೋಲ್ಡ್ ಚೀಟಿ ಸುಮಾರು ಜನ ಆಗ್ತಾರೆ, ವಿಚ್ ಇಸ್ ಎ ಗುಡ್ ಥಿಂಗ್. ಅಟ್ಲೀಸ್ಟ್ ಗೋಲ್ಡ್ ಬೆಳೆಯುತ್ತೆ, ಅವರ ಕಿಟ್ಟಿನಲ್ಲಿ ಗೋಲ್ಡ್ ಬೆಳೆಯುತ್ತೆ. ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ, ಸೊ ನೀವು ಯಾವ್ದಾನ ಒಂದು ಶೋರೂಮ್ ಅಲ್ಲಿ ತಗೊಂಡ್ರಿ, GRTನೋ ಲಲಿತಾನೋ ತಗೊಂಡ್ರಿ, ನೀವು ಅಲ್ಲೇ ತಗೊಬೇಕು, ಅವ್ರು ನಿಮ್ಗೆ ದುಡ್ಡು ಕೊಡಲ್ಲ. ಸೊ ನಿಮಗೆ ಅದು ಡಿಸೈನ್ ಇಷ್ಟ ಇದೆಯೋ ಇಲ್ಲ ಗೊತ್ತಿಲ್ಲ, ತಗೊಬೇಕಾಗುತ್ತೆ. ಪ್ಲಸ್ ವೇಸ್ಟೇಜ್ ಚಾರ್ಜ್ ಆಗ್ತಾರೆ. ಸೊ ಯು ಆರ್ ಅಟ್ಯಾಚ್ಡ್, ನೀವು ತಗೊಳ್ಳೇಬೇಕಾದ್ರೆ ಸಿಕ್ಕಾಕೊಂಡ್ಬಿಡ್ತೀರಾ. ಅದಕ್ಕಿಂತ ಬೆಸ್ಟ್ ಏನು, ಗೋಲ್ಡ್ ಫಂಡ್ ಮೇಕ್ಸ್ ಮೋರ್ ಸೆನ್ಸ್. ಯಾಕಂದ್ರೆ ನಿಮ್ಗೆ ಕ್ಯಾಶ್ ಬರುತ್ತೆ, ಅದಕ್ಕೆ ನೀವು ದುಡ್ಡು ಎಕ್ಸ್ಟ್ರಾ ಹಾಕಿ ಇಲ್ಲ ಕಮ್ಮಿ ಹಾಕಿ ತಗೊಂಡ್ಬಿಟ್ಟು ನೀವು ಎಲ್ಲಿ ಬೇಕಾದ್ರೆ ತಗೊಬೋದು. ಸೊ ಗೋಲ್ಡ್ ಫಂಡ್ ಮೇಕ್ಸ್ ಮೋರ್ ಸೆನ್ಸ್. ಗೋಲ್ಡ್ ಚೀಟಿನಲ್ಲಿ ನನ್ನ ದುಡ್ಡು ನಾನು ಸೇವ್ ಮಾಡೋಕ್ಕಾಗಲ್ಲ ಅಂದ್ರೆ ಇಟ್ ಇಸ್ ಒನ್ ಆಫ್ ದ ಗುಡ್ ವೇಸ್. ಇಲ್ಲ ಅಂದ್ರೆ ನಿಮ್ಗೆ ಹಾಕೋ ಕೆಪಾಸಿಟಿ ಇದೆ ಅಂದ್ರೆ ಗೋಲ್ಡ್ ಚೀಟಿ ಹಾಕ್ಬೇಡಿ, ದಟ್ ಡಸಂಟ್ ಮೇಕ್ ಸೆನ್ಸ್. ಬಿಕಾಸ್ ನೀವು ಒಂದೇ ಕಡೆ ಸಿಕ್ಕಾಕೊಂಡ್ಬಿಡ್ತೀರಾ, ನೀವು ಬೇರೆ ಡಿಸೈನ್ ನೋಡೋಕ್ಕಾಗಲ್ಲ. ಕರೆಕ್ಟ್ ಸರ್. ಸರ್ ಇನ್ನೊಂದು, ನಾನು ಈ ಯಾವುದು ಮ್ಯೂಚುವಲ್ ಫಂಡ್ಸು, ಶೇರ್ ಮಾರ್ಕೆಟ್ ಇದರಲ್ಲಿ ಯಾವುದ್ರಲ್ಲೂ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಲ್ಲ. ಹಾಗಂತ ನಾನೇನು ಒಡವೆನೂ ತೆಗೆದು ನಾನು ಮನೇಲಿ ಇಟ್ಕೊಬೇಕು ಅಂತೇನಿಲ್ಲ. ಅದ್ರ ಬದಲಿಗೆ ನಾನು ದುಡ್ಡು ತೊಗೊಂಡೋಗಿ ಒಂದು 10 ಲಕ್ಷ ತೊಗೊಂಡೋಗಿ ಚಿನ್ನದ ಬಿಸ್ಕೆಟ್ ತಂದ್ಬಿಟ್ಟು ಮನೇಲಿ ಇಟ್ಕೊತೀನಿ, ಅದು ಬೆಸ್ಟಾ ಸರ್? ಸೊ ನಿಮ್ದು ಸೇಫ್ಟಿ ಯಾವಾಗ ಏನಾಗುತ್ತೆ, ಫಸ್ಟ್ ಪಾಯಿಂಟ್ ಚಿನ್ನದ ಬಿಸ್ಕೆಟ್ ತೊಗೊಂಡಾಗ ನಿಮಗೆ ಪ್ಯೂರಿಟಿ ಇದೆಯಲ್ಲ ಅದೊಂದು ಭಯ ಅಲ್ವಾ. ಎರಡನೇದು ಸೇಫ್ಟಿ, ಎಷ್ಟು ದಿನ ಅಂದ್ಬಿಟ್ಟು ಸೇಫ್ ಆಗಿರ್ತೀರಾ ನೀವು, ಏನಂದ್ರೆ ಕಳ್ತನ ಏನಾರ ಆದ್ರೆ ಏನ್ ಮಾಡ್ತೀರಾ. ಸೊ ನೀವು ಹಿಂಗಿದ್ರು ನೀವು ತಗೊಂಡಾ ಇದ್ದೀರಾ ಬಿಸ್ಕೆಟ್, ಯು ಕ್ಯಾನ್ ಬೈ ವಿತ್ MMTC. MMTC ಅಂದ್ರೆ ಮಿನರಲ್ ಅಂಡ್ ಮೆಟಲ್ ಟ್ರೇಡಿಂಗ್ ಕಾರ್ಪೊರೇಷನ್, ಗೌರ್ಮೆಂಟ್ ಅದು. ಅಲ್ಲಿ ತಗೊಂಡ್ಬಿಟ್ರೆ ಅವ್ರೆ ನಿಮ್ಮ ಹತ್ರ ಇಟ್ಟಿರ್ತಾರೆ, ನಿಮ್ಗೆ ಯಾವ ಬೇಕಾಗ ಕೊಡ್ತಾರೆ. ಅದು ಏನು ನಿಮ್ಗೆ ಗೋಲ್ಡ್ ಬೇಕಾದ್ರೆ ಗೋಲ್ಡೇ ಕೊಡ್ತಾರೆ, ಕ್ಯಾಶ್ ಅಂದ್ಬಿಟ್ಟಲ್ಲ. ಸೊ ನಿಮ್ಗೆ ಗೋಲ್ಡ್ ಬೇಕಾದ್ರೆ ಗೋಲ್ಡೇ ಕೊಡ್ತಾರೆ, ಕ್ಯಾಶ್ ಬೇಕಾದ್ರೆ ಕ್ಯಾಶ್ ಕೊಡ್ತಾರೆ, ಅದು ಗೌರ್ಮೆಂಟ್ದು. ಸೊ ನಿಮ್ದು ವೈಟ್ ದುಡ್ಡಿದ್ರೆ ದಟ್ ಮೇಕ್ ಸೆನ್ಸ್. ಬ್ಲ್ಯಾಕ್ ಇದ್ರೆ ಅಫ್ಕೋರ್ಸ್ ನಾವು ಮಾತಾಡೋಕ್ಕಾಗಲ್ಲ, ವಿ ಕಾಂಟ್ ಟಾಕ್, ವಿಲ್ ನಾಟ್ ಟಾಕ್. ಓಕೆ ಸರ್.